ವಚನಗಳಿಗೆ ತೋರಿಸಿದ್ದೇನೆ. ಪಠ್ಯ ಮೂಲಕ ಭಗತ್ ಸಿಂಗ್ ಎಂಬ ಪಾಠವನ್ನು ಮಾಡಿದ್ದೇನೆ. ಕೃತಿಕಾರ ಪರಿಚಯ. ಶ್ರೀ ಚಿದಾನಂದಮೂರ್ತಿ GS ರವರು ಸಾಮಾನ್ಯ ಶಕ 1970ರಲ್ಲಿ ಗೋಪೇನಹಳ್ಳಿ ಕೋಡಂಜಿ ಪೋಸ್ಟ್ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಜನಿಸಿದರು. ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಹಾಗೂ ಇಂಗ್ಲಿಷ್ MA ಮಾಡಿರುತ್ತಾರೆ. ಕೆಲವು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2015ರಿಂದ ತಮ್ಮ ಹುಟ್ಟೂರಿನಲ್ಲಿ ಪೂರ್ಣ ಪ್ರಮಾಣದ ರೈತನಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಪಾಠವನ್ನು ಶ್ರೀ ಚಿದಾನಂದಮೂರ್ತಿ GS ರವರು ಬರೆದಿರುವ ಜೀವನ ಸಾಧನೆ ಮಾಲಿಕೆಯ ಭಗತ್ ಸಿಂಗ್ ಜೀವನ ಚರಿತ್ರೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಶ್ರೀ ಚಿದಾನಂದಮೂರ್ತಿ GS ರವರು ಸಾಮಾನ್ಯ ಶಕ 1970ರಲ್ಲಿ ಗೋಪೇನಹಳ್ಳಿ ಕೋಡಂಜಿ ಪೋಸ್ಟ್ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ಮೈಸೂರು ಮಾನಸ ಗಂಗೋತ್ರಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಹಾಗೂ ಇಂಗ್ಲಿಷ್ MA ಮಾಡಿರುತ್ತಾರೆ. ಅಂದರೆ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಹಿಂದಿನ ಕಾಲದಿಂದಲೂ ಸ್ನಾತಕೋತ್ತರ ಶಿಕ್ಷಣವನ್ನು ಮುಗಿಸಿ ಇಂಗ್ಲಿಷ್ MA ಮಾಡಿರುತ್ತಾರೆ. MA ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್. ಕೆಲವು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಕೆಲವು ಪ್ರೌಢಶಾಲೆಯಲ್ಲಿ ಕೂಡ ಇವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2015ರಿಂದ ತಮ್ಮ ಹುಟ್ಟೂರಿನಲ್ಲಿ ಪೂರ್ಣ ಪ್ರಮಾಣದ ರೈತನಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಹುಟ್ಟೂರಿನಲ್ಲಿಯೇ ಅವರ ಸಾವಯವ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಪ್ರಸ್ತುತ ಪಾಠವನ್ನು ಶ್ರೀ ಚಿದಾನಂದಮೂರ್ತಿ GS ರವರು ಬರೆದಿರುವ ಜೀವನ ಸಾಧನೆ ಮಾಲಿಕೆಯ ಭಗತ್ ಸಿಂಗ್ ಜೀವನ ಚರಿತ್ರೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಪಾಠವನ್ನು ಚಿದಾನಂದಮೂರ್ತಿರವರು ಬರೆದಿರುವ ಜೀವನ ಸಾಧನೆ ಮಾಲಿಕೆಯ ಭಗತ್ ಸಿಂಗ್ ಜೀವನ ಚರಿತ್ರೆ ಕುರಿತು ಆರಿಸಿಕೊಂಡಿದ್ದಾರೆ. ಭಗತ್ ಸಿಂಗ್ ಜೀವನವನ್ನು ಕುರಿತು ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರವೇಶ. ಪರಕೀಯರ ಆಳ್ವಿಕೆಯಿಂದ ಭಾರತವನ್ನು ವಿಮೋಚನೆಗೊಳಿಸಿಕೊಳ್ಳಲು ಭಾರತೀಯರ ನಡೆಸಿದ ಹೋರಾಟ ಪ್ರಮುಖವಾದದ್ದು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಜನ ತಮ್ಮ ಜೀವನ ಪ್ರಾಣವನ್ನು ತ್ಯಾಗ ಮಾಡಿ ವೀರ ಬಲಿದಾನಗೈದರು. ಇಂತಹ ವೀರ ಸ್ವಾತಂತ್ರ್ಯ ಬಲಿದಾನಿಗಳನ್ನು ಸ್ಮರಣೆಗೈಯುವುದು ಭಾರತೀಯರೆಲ್ಲ ಜವಾಬ್ದಾರಿ. ಪರಕೀಯರು ಆಳ್ವಿಕೆಯಿಂದ ಭಾರತವನ್ನು ವಿಮೋಚನೆಗೊಳಿಸಿಕೊಳ್ಳಲು ಭಾರತೀಯರು ನಡೆಸಿದ ಹೋರಾಟ ಪ್ರಮುಖವಾದದ್ದು. ಅಂದರೆ ಪರಕೀಯರು ಹಿಂದಿನ ಕಾಲದಿಂದಲೂ ಅವರು ಹೋರಾಟ ಮಾಡ್ಕೊಂತಾನೆ ಹೋರಾಟ ಮಾಡಿದ್ದು ಇಲ್ಲಿ ಪ್ರಮುಖವಾಗಿದೆ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಜನ ತಮ್ಮ ಜೀವನ ಪ್ರಾಣವನ್ನು ತ್ಯಾಗ ಮಾಡಿ ವೀರ ಬಲಿದಾನಗೈದರು. ಹಲವಾರು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರ ಜೀವನವನ್ನು ಪ್ರಾಣವನ್ನು ತ್ಯಾಗ ಮಾಡಿ ವೀರ ಬಲಿದಾನಗೈದರು. ಇಂತಹ ವೀರ ಸ್ವಾತಂತ್ರ್ಯ ಬಲಿದಾನಿಗಳನ್ನು ಸ್ಮರಣೆಗೈಯುವುದು ಭಾರತೀಯರೆಲ್ಲ ಜವಾಬ್ದಾರಿ. ಇಂತಹ ವೀರ ಸ್ವಾತಂತ್ರ್ಯವನ್ನು ಪಡೆಯುವುದು ಸ್ಮರಣೆಗೈಯುವುದು ಭಾರತೀಯರ ಜವಾಬ್ದಾರಿಯಾಗಿತ್ತು. ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು. ಆದರೆ 12 ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯವರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ, ವೀರಾಜಿ ಬಂದ. ಅವನಮ್ಮ ಓಡಿ ಬಂದು ಬಾಲಕನನ್ನು ಬಿಗಿಯಾಗಿ ಅಪ್ಪಿದ್ದಳು. ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ರು. ಅಂದ್ರೆ ಎಲ್ಲ ಸಂಜೆ ಶಾಲೆ ಬಿಟ್ಟಮೇಲೆ ಎಲ್ಲರೂ ಮನೆಗೆ ಹೋಗಿದ್ರಂತೆ. ಆದ್ರೆ 12 ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಹೋಗಿರ್ಲಿಲ್ಲ. ಅವನು ಒಬ್ಬ 12 ವರ್ಷದ ಬಾಲಕ ಇರ್ತಾನೆ, ಅವನು ಮಾತ್ರ ಮನೆಗೆ ಹೋಗಿರ್ಲಿಲ್ಲಂತೆ. ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತಂತೆ. ಅಂದ್ರೆ ಅವ್ರ ತಂದೆ ತಾಯಿಯರಿಗೂ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಬಹಳ ಭಯವಾಯಿತಂತೆ. ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ. ಸಂಜೆ ಲೇಟಾಗಿ ಆ ಮನೆಯೊಳಗೆ ಹೋದ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ, ವೀರಾಜಿ ಬಂದ. ಅವ್ರ ತಂಗಿ ಕೂಗಿದ್ದಂತೆ ವೀರಾಜಿ ಬಂದ, ವೀರಾಜಿ ಬಂದ ಅಂತ. ಅವನಮ್ಮ ಓಡಿ ಬಂದು ಬಾಲಕನನ್ನು ಬಿಗಿಯಾಗಿ ಅಪ್ಪಿದಳು. ಅವರಮ್ಮ ಓಡಿ ಬಂದು ಆ ಬಾಲಕನನ್ನ ಬಿಗಿಯಾಗಿ ತೊಟ್ಟುಕೊಂಡು ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಅವರ ಅಮ್ಮನಿಗೆ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಕಣ್ಣಲ್ಲಿ ನೀರು ಹರಿತಾ ಹೋಗಿತ್ತು.
ನನಗೆ ಏನನ್ನ ತೋರಿಸುತ್ತಾನೆ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿ ಊಟದ ಡಬ್ಬದಲ್ಲಿದ್ದ ರಕ್ತದಲ್ಲಿ ತೊಳೆದ ಮಣ್ಣನ್ನು ಹೊರತೆಗೆದ. ಇದು ಬಹಳ ಪೂಜನೀಯವಾದ ಮಣ್ಣು. ಜಲಿಯನ್ ಬಾಗ್ನಲ್ಲಿ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿ ಜಲಿಯನ್ ಬಾಗ್ ನೆತ್ತನ್ನು ಆ ಮಣ್ಣಿಗೆ ಹೊಂದಿಸಿ ಆ ಬಾಲಕನೇ ವೀರ ಭಗತ್ ಸಿಂಗ್. ಪವಿತ್ರವಾದ ಮಣ್ಣಿನಿಂದ ತುಂಬಿದ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿ ಹಾಗೆ ತಾನು ಕಿತ್ತು ತಂದ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿ ಅಂದಿನಿಂದ ಅನೇಕ ವರ್ಷಗಳವರೆಗೂ ಪವಿತ್ರವಾದ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯದ ಆಚರಣೆ. ಅಂದರೆ ತಂಗಿ ಕೊಟ್ಟ ಹಣ್ಣನ್ನು ತಿನ್ನದೆ ಮುಖ ಗಂಭೀರವಾಗಿ ಇರುತ್ತೆ. ಅದನ್ನು ತಂಗಿ ನೋಡಿ ಆಶ್ಚರ್ಯ ಆಗ್ತಾರೆ. ದಯವಿಟ್ಟು ನನಗೆ ಏನನ್ನು ತಿನ್ನಲು ಹೇಳಬೇಡ, ಅಂದರೆ ನನಗೆ ಏನನ್ನು ತಿನ್ನಲು ಹೇಳಬೇಡ ಅಂತ ಭಗತ್ ಸಿಂಗ್ ಅವ್ರ ತಂಗಿಗೆ ಹೇಳ್ತಾರೆ. ಏನೋ ನೀವು ತೋರಿಸ್ತೀನಿ ಬಾ ಅಂತ ಅವನ್ನ ಕರ್ಕೊಂಡು ಹೋಗ್ತಾರೆ. ಗಂಭೀರ ಧ್ವನಿಯಿಂದ ಹೇಳ್ತಾನೆ, ಊಟದ ಡಬ್ಬದಲ್ಲಿದ್ದ ರಕ್ತದಿಂದ ತೊಳೆದ ಮಣ್ಣನ್ನು ಹೊರಗೆ ತೆಗೆದು ತೋರಿಸ್ತಾನೆ ಅವನ ತಂಗಿಗೆ. ಇದು ಬಹಳ ಪೂಜನೀಯವಾದ ಮಣ್ಣು ಅಂತ ಹೇಳ್ತಾನೆ. ಜಲಿಯನ್ ವಾಲ್ ಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದ ರಕ್ತದಿಂದ ಈ ಮಣ್ಣು ಒದಗಿದೆ ಅಂತ ಹೇಳ್ತಾನೆ. ಇದು ಹೇಳಿ ಜಲಿಯನ್ ಬಾಗ್ ನೆತ್ತಲಿನ ಆ ಮಣ್ಣನ್ನು ಹೊಂದಿಸಿ, ಅಂದರೆ ಅವನು ಆ ಮಣ್ಣನ್ನು ಹೊಂದಿಸಿ ಅವನಿಗೆ ಹೇಳ್ತಾನೆ. ಅವನೇ ವೀರ ಭಗತ್ ಸಿಂಗ್. ಪವಿತ್ರವಾದ ಮಣ್ಣಿನಿಂದ ತುಂಬಿದ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರ್ತಾನೆ. ಅಂದರೆ ಅದು ಮಣ್ಣು ಪವಿತ್ರವಾಗಿರುತ್ತೆ, ಅದನ್ನು ತಗೊಂಡೋಗಿ ಮನೆಯ ಒಳ್ಳೆಯ ಜಾಗದಲ್ಲಿ ಇರ್ತಾನೆ. ಹಾಗೆಯೇ ತಾನು ಕಿತ್ತು ತಂದ ಹೂಗಳನ್ನು ಅದರ ಮೇಲಿಟ್ಟು ನಮಸ್ಕರಿಸುತ್ತಾನೆ. ಈಗ ಅವನು ಕಿತ್ಕೊಂಡ್ಬಂದು ಅದಕ್ಕೆ ಪೂಜೆ ಮಾಡ್ತಾನೆ. ಅಂದಿನಿಂದ ಅನೇಕ ವರ್ಷಗಳವರೆಗೂ ಪವಿತ್ರವಾದ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯದ ಆಚರಣೆಯಲ್ಲಿ ಅವನು ದಿನವನ್ನು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾನೆ. 1919ರಲ್ಲಿ ಏಪ್ರಿಲ್ 13ರಂದು ಜಲಿಯನ್ ಬಾಗ್ನಲ್ಲಿ ಶಾಂತಿಯುತ ಸಭೆ ಸಂಘಟಿಸಿತು. ಸುಮಾರು 20,000 ಜನರಿಂದ ಆ ಸಭೆ ಅಲಂಕಾರವಿತ್ತು. ನಿಶಸ್ತ್ರಾದ ಗಂಡಸರು, ಹೆಂಗಸರು, ಮುದುಕರು, ಮಕ್ಕಳು ಎಲ್ಲ ಇದ್ದರು. ಅಲ್ಲಿದ್ದ ಜನರು ಯಾವ ಎಚ್ಚರಿಕೆಯನ್ನು ಕೊಡದೆ ಜನರಲ್ ಡಾರ್ ತನ್ನ ಸೈನಿಕನಿಗೆ ಗುಂಡು ದಾಳಿ ನಡೆಸಲು ಆಜ್ಞೆ ನೀಡಿದನು. ಈ ಜಲಿಯನ್ ವಾಲ್ ಬಾಗ್ ಹತ್ಯಾಕಾಂಡದಲ್ಲಿ 400 ಜನ ಕೊಲೆಪಟ್ಟರು. 1200 ಜನಕ್ಕೂ ಹೆಚ್ಚು ಜನ ಗಾಯಗೊಂಡರು. 1919ರಲ್ಲಿ ಏಪ್ರಿಲ್ 13ರಂದು ಶಾಂತಿ ಸಭೆ ನಡೆಯುತ್ತೆ ಜಲಿಯನ್ ಬಾಗ್ನಲ್ಲಿ. ಸುಮಾರು 20,000 ಜನರು ಸಭೆಗೆ ಬಂದಿರ್ತಾರೆ. ಗಂಡ್ಮಕ್ಕಳು, ಹೆಣ್ಮಕ್ಕಳು, ಮುದುಕರು ಎಲ್ಲ ಇರ್ತಾರೆ. ಅಲ್ಲಿದ್ದ ಜನರು ಯಾವ ಎಚ್ಚರವನ್ನು ಕೊಡದೆ ಜನರಲ್ ಡಯರ್ ಅವರು ಸೈನಿಕರಿಗೆ ಹೇಳ್ತಾನೆ, ದಾಳಿ ಮಾಡಿ ಅಂತ ಹೇಳ್ತಾನೆ. ದಾಳಿ ಮಾಡಿದಾಗ 400 ಜನ ಕೊಲೆ ಆಗ್ತಾರೆ. 1200 ಜನಕ್ಕೂ ಹೆಚ್ಚು ಗಾಯಗೊಳ್ತಾರೆ. ಹಾಗೆಯೇ 12 ವರ್ಷಗಳಾಗಿದ್ದ ಭಗತ್ ಸಿಂಗ್ ಈ ಘಟನೆಯ ಬಗ್ಗೆ ಕೇಳಿ ದಿಗ್ಭ್ರಾಂತನಾದನು. ಅವನಿಗೆ ಒಂದು ಮಾತನಾಡಲು ಬಾಯಿ ಸೋಲು ಬರಲಿಲ್ಲ. ಆ ವೀರ ಬಾಲಕ ಭಗತ್ ಸಿಂಗ್ ಕಿಶನ್ ಸಿಂಗ್ ಹಾಗೂ ವೀರಮಾತೆ ವಿದ್ಯಾವತಿಯವರ ಸುಪುತ್ರನಾಗಿ 1907ರಲ್ಲಿ ಸೆಪ್ಟೆಂಬರ್ 28ರಂದು ಪಂಜಾಬಿನ ಲಾಲ್ಪುರ್ ಜಿಲ್ಲೆಯ ಬಂಗಾರ್ ಗ್ರಾಮದಲ್ಲಿ ಜನಿಸುತ್ತಾನೆ. ಹಾಗೆಯೇ 12 ವರ್ಷ ಆದ ಭಗತ್ ಸಿಂಗು ಈ ಘಟನೆಯ ಬಗ್ಗೆ ಕೇಳಿ ತುಂಬ ಆಶ್ಚರ್ಯವಾಗ್ತಾನೆ. ಅವನಿಗೆ ಮಾತನಾಡಲು ಬಾಯೇ ಬರಲಿಲ್ಲ. ಆ ವೀರ ಭಗತ್ ಸಿಂಗ್ ತಂದೆ ಹೆಸರು ಕಿಶನ್ ಸಿಂಗ್, ತಾಯಿ ಹೆಸರು ವೀರಮಾತೆ ವಿದ್ಯಾವತಿ. ಸುಪುತ್ರನಾಗಿ 1907ರಲ್ಲಿ ಸೆಪ್ಟೆಂಬರ್ 28ರಂದು ಸೆಪ್ಟೆಂಬರ್
28ರಂದು ಜನಿಸ್ತಾನಂತೆ. ಪಂಜಾಬಿನ ಲಾಲ್ಪುರ್ ಜಿಲ್ಲೆಯ ಬುಗಾರ ಗ್ರಾಮದಲ್ಲಿ ಜನಿಸ್ತಾನಂತೆ. ನನ್ನ ಮುಂದಿನ ಭಾಗ ನಟಿಸ್ತಾನೆ. ಆಗ ಅಮೃತಸರದಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿತ್ತು. ಎಲ್ಲ ಕಡೆ ಪೊಲೀಸರ ಜಮಾವಣೆಯಾಗಿತ್ತು. ಅನುಮಾನಾಸ್ಪದರವನ್ನು ಕಣ್ಣಲ್ಲಿ ಗುಂಡಿಕ್ಕುವ ಆಜ್ಞೆಯೂ ಇತ್ತು. ಆದರೆ ಭಗತ್ ಸಿಂಗ್ ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ್ದ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜ್ಯನೀಯ ಆ ಮಣ್ಣನ್ನು ತನ್ನ ಊಟದ ತಪ್ಪದಲ್ಲಿ ಮನೆಗೆ ತಂದ. ಆ ವೀರಬಳಕ ಅದು ತನಗೆ ದೊರೆತ ಪಾರಿತೋಷಿಕವೆಂಬಂತೆ ತಿಳಿದಿದ್ದ. ಅದು ಸ್ವತಂತ್ರ ಇತಿಹಾಸದ ಕರಾಳ ಘಟನೆ. ಅಮೃತಸರದ ಉದ್ಯಾನದಲ್ಲಿ ನಡೆದ ಸಭೆಯೊಂದರಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗೆರೆದಿದ್ದರು. ಆ ಅವಧಿಯಲ್ಲಿ ಪಂಜಾಬಿನ ಅಧಿಕಾರಿಯಾದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಕಠೋರ ಹೃದಯದ ಅಧಿಕಾರಿ ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆಗೆರೆದಿದ್ದ. ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯಾದ ಪ್ರಭಾವವನ್ನು ಬೀರಿತು. 1921ರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ. ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿ ಸಂಕೋಲೆಯಿಂದ ಬಿಡಿಸಲು ಸ್ವತಂತ್ರ ಹೋರಾಟದ ಪಥದಲ್ಲಿ ಮುನ್ನಡೆದ. ಇಕ್ವಿಲಾಲ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವತಂತ್ರಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗಿ ಸ್ವತಂತ್ರ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು. ಆಗ ಅಮೃತಸರದಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿತ್ತು. ದಂಗೆಯೇಳುವ ಆ ಘಟನೆ ನಡೆದಾಗ ಅಲ್ಲಿ ಪ್ರಕ್ಷುಬ್ಧವಾಗಿತ್ತು. ಎಲ್ಲ ಕಡೆ ಪೊಲೀಸರ ಜಮಾವಣೆ ಆಗಿತ್ತು. ಎಲ್ಲ ಕಡೆನೂ ಪೊಲೀಸರು ನಿಂತಿರ್ತಾರೆ. ಅನುಮಾನಾಸ್ಪದರನ್ನು ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆಯೂ ಇತ್ತು. ಆದರೆ ಭಗತ್ ಸಿಂಗ್ ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ್ದ. ಯಾವಾಗ ಗೊತ್ತಿಲ್ಲದೆ ಗುಂಡಿಕ್ಕುವ ಆಜ್ಞೆಯೂ ಇತ್ತು. ಆದರೆ ಎಲ್ಲ ಸುತ್ತಮುತ್ತಲು ಪೊಲೀಸರು ಭಗತ್ ಸಿಂಗ್ ಕಣ್ಣು ತಪ್ಪಿಸಿ ಹೋಗ್ತಾರೆ. ಅಲ್ಲಿಗೆ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದ. ಅಲ್ಲಿ ಬಿದ್ದಿರ್ತದೆ ಎಷ್ಟೊಂದು ಹುತಾತ್ಮರೆಲ್ಲ ಸತ್ತಿರ್ತಾರಲ್ಲ, ಅವ್ರ ಮಣ್ಣಿನ ಮೇಲೆಲ್ಲ ರಕ್ತ ಆಗಿರ್ತದಲ್ಲ, ಅದನ್ನ ಇವನು ಕೈ ಮುಗಿದು ಅದನ್ನ ಹಣೆಗೆ ಹಚ್ಕೊಳ್ತಾನೆ. ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜೆಯ ಆ ಮಣ್ಣನ್ನು ತನ್ನ ಊಟದ ತಪ್ಪೆಯಲ್ಲಿ ಮನೆಗೆ ತಂದ. ಆ ವೀರಬಳಕ ಅದು ತನಗೆ ದೊರೆತ ಪಾರಿತೋಷಿಕವೆಂಬಂತೆ ತಿಳಿದಿದ್ದ. ಅದನ್ನು ಕೈ ಮುಗಿದು ಹುತಾತ್ಮರ ಅದು ಸಲ್ಲಿಸಿ ಅದನ್ನು ಊಟದ ಡಬ್ಬಿ ಇರ್ತದಲ್ಲ ಅದಕ್ಕೆ ಮುಖಂಡು ಮನೆಗೆ ತರ್ತಾನೆ. ಅದು ಅವನಿಗೆ ಸಿಕ್ಕ ಪಾರಿತೋಷಿಕವೆಂಬಂತೆ ತಿಳಿದಿದ್ದ. ಅದು ಸ್ವತಂತ್ರ ಇತಿಹಾಸ ಕರಾಳ ಘಟನೆ. ಆ ಜಲಿಯನ್ ವಾಲಾಬಾಗ್ ನಡೆದ ಘಟನೆ ಸ್ವತಂತ್ರ ಇತಿಹಾಸದಲ್ಲಿ ಕರಾಳ ಘಟನೆ ಆಗಿದೆ. ಅಮೃತಸರದ ಉದ್ಯಾನದಲ್ಲಿ ನಡೆದ ಸಭೆಯೊಂದರಲ್ಲಿ ಭಾಗವಹಿಸಿದ್ದ ಸಾವಿರಾರು ಅನೇಕ ಭಾರತೀಯರ ಮೇಲೆ ಪೊಲೀಸರು ಮಳೆಗೈದಿದ್ದರು. ಅಮೃತಸರದಲ್ಲಿ ಉದ್ಯಾನ ನಡೆದ ಸಭೆಯೊಂದರಲ್ಲಿ ಎಷ್ಟೊಂದು ಜನ ಭಾಗವಹಿಸಿದ್ದಾರೆ. ಅಂಥವರಿಗೆಲ್ಲ ಪೊಲೀಸರು ಗೊತ್ತಿರದೇ ಗುಂಡಿಟ್ಟು ಸಾಯಿಸುತ್ತಾರೆ. ಆ ಅವಧಿಯಲ್ಲಿ ಪಂಜಾಬಿನ ಅಧಿಕಾರಿಯಾದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಕಠೋರ ಹೃದಯದ ಅಧಿಕಾರಿ. ಆ ಸಂದರ್ಭದಲ್ಲಿ ಪಂಜಾಬಿನಲ್ಲಿ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಕಠೋರ ಹೃದಯದ ಅಧಿಕಾರಿ ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆಗರೆದ. ಇನ್ನು ಜನರಲ್ಲಿ ಎದುರಿಸಲು ಗುಂಡಿನ ದಾಳಿಯನ್ನು ಮಾಡ್ತಾರೆ. ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯಾದ ಪ್ರಭಾವವನ್ನು ಬೀರಿತು. ಜಲಿಯನ್ ವಾಲಾಬಾಗ್ ನಡೆಸುವುದು ಭಗತ್ ಸಿಂಗ್ ಕರಾಳವಾದ ಮನಸ್ಸಿನಲ್ಲಿ ಪ್ರಭಾವವನ್ನು ಬೀರಿತು. 1921ರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ. ಒಂದಲ್ಲ ಒಂದು ರೀತಿ ಧರ್ಮವನ್ನು ಮಾಡಿಯೇ ತಿಳಿಯುತ್ತೇನೆ. 1920ರಲ್ಲಿ ಒಂದು ನಿರ್ಧಾರ ಬರ್ತಾನೆ. ಒಂದಲ್ಲ ಒಂದು ದಿನ ಈ ಸಮಾನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡೇ ಮಾಡುತ್ತೇನೆ ಎಂದು ಆಗ ಕೂಡ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ಅಂದ್ಕೊಂಡು ಆವಾಗ ಕೂಡ ಬ್ರಿಟಿಷರ ಆಳ್ವಿಕೆ
ತನಗೆ ಸಾಕಾರಿದ ಮಾತೃಭೂಮಿಯನ್ನು ಗುಲಾಮಗಿರಿಯಿಂದ ಸಂಕೋಲೆಯಿಂದ ಬಿಡಿಸಿ ಸ್ವತಂತ್ರ ಹೋರಾಟ ಪಥದಲ್ಲಿ ಮುಂದುವರೆದು ಮಾತೃಭೂಮಿ ಗುಲಾಮಗಿರಿಯಾಗಿತ್ತಲ್ಲ, ಅದನ್ನು ಬಿಡಿಸಲು ಸ್ವತಂತ್ರ ಹೋರಾಟದ ಪಥದಲ್ಲಿ ಮುನ್ನಡೆದ. ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವತಂತ್ರಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿದ್ದ. ಇನ್ಕಿಲಾಬ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿಸಿ ಸ್ವತಂತ್ರಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿದ. ಮರಣದಂಡನೆಗೆ ಈಡಾಗಿ ಸ್ವತಂತ್ರ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟ. ಇವನನ್ನ ಮರಣ ಹೊಂದಿಸ್ತಾನೆ. ಮರಣ ಹೊಂದಿದಾಗ ಇವನು ಸ್ವತಂತ್ರಕ್ಕೋಸ್ಕರ ಒಂದು ಗುರಿಯನ್ನು ತೋರಿಸಿಕೊಟ್ಟ. ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು. ಗುರಿಯನ್ನು ತೋರಿಸಿಕೊಟ್ಟ ಮತ್ತು ಪ್ರಾಣಾರ್ಪಣೆ ಮಾಡಿದ ಭಗತ್